ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಚತುರ್ಗ್ರಹಿ ಯೋಗ ರಾಜಯೋಗವನ್ನು ತಂದುಕೊಡುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಈ ಚತುರ್ಗ್ರಹ ಯೋಗ ನವಮ ಸ್ಥಾನ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಆಗ್ಬೋದು ಅಥವಾ ಪಿತೃಗಳಿಂದ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತು ವೃತ್ತಿಯಲ್ಲಿ ಒಂದು ದೊಡ್ಡದಾದಂತಹ ಒಂದಷ್ಟು ಬದಲಾವಣೆ ಕಾಣುವಂಥದ್ದಿರುತ್ತೆ. ಯಾವಾಗಲೂ ಅಷ್ಟೇ ಈ ನವಮ ಸ್ಥಾನ ಪಂಚಮ ಸ್ಥಾನದಲ್ಲಿ ಈ ಥರ ಗ್ರಹಗಳ ಸಂಯೋಗ ಆದಾಗ ಈ ಬಹಳಷ್ಟು ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ. ಅದೇ ರೀತಿ ಮಿಥುನ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಈ ಸಂಯೋಗ ಆಗ್ತಾ ಇರುವಂಥದ್ದು. ಮತ್ತು ಈಗ ಜನ್ಮದಲ್ಲಿ ಗುರು ಬೇರೆ ಇದ್ದಾನೆ. ಸೊ ಈ ಯೋಗಗಳು ಈ ಮಿಥುನ ರಾಶಿಯವರಿಗೆ ಒಂದಷ್ಟು ಅಭಿವೃದ್ಧಿ ನಾವು ನೋಡಬಹುದು. ಮತ್ತು ಅದರ ಜೊತೆಗೆ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಹೊಸದಾಗಿ ಜವಾಬ್ದಾರಿಗಳು ಬರುವಂಥದ್ದಿರುತ್ತೆ. ಮತ್ತು ಅದರ ಜೊತೆಗೆ ಅಪೇಕ್ಷಿತ ರೀತಿಯಲ್ಲಿ ಅಂದರೆ ಈಗ ಏನಾದರೂ ವರ್ಗಾವಣೆ ಆಗಬೇಕು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ, ಅಂಥವ್ರಿಗೆ ಹೆಚ್ಚು ಅನುಕೂಲ ಲಭ್ಯ ಆಗುವಂಥದ್ದು ಇಲ್ಲಿ ಕಾಣ್ಬೋದು. ಮತ್ತು ಆಗಲೇ ನಾನು ಹೇಳಿದೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳೇನಾದರೂ ಇದ್ದರೆ ಇತ್ಯರ್ಥ ಆಗುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುವಂಥದ್ದಿರುತ್ತೆ ಈ ಯೋಗಗಳಿಂದ. ಯಾಕಂದರೆ ರವಿನೇ ಸಂಯೋಗ ಆಗ್ತಾ ಇರುವಂಥದ್ದಾಗಿದೆ. ಮತ್ತು ಇದರ ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತಾರೆ, ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಅಂಥದ್ದು ಸಹ ಅನುಕೂಲ ಆಗುತ್ತೆ. ಮತ್ತು ಒಳ್ಳೆಯ ಕಡೆ ಒಂದಷ್ಟು ಅನುಕೂಲ ಆಗಿ ಅಭಿವೃದ್ಧಿನೂ ಕಾಣುವಂಥದ್ದಿರುತ್ತೆ. ಮತ್ತು ಸಂಬಂಧಗಳು ಒಳ್ಳೆಯ ಕಡೆ ಕೂಡಿ ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ.